ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆದ್ಮೇಲೆ ಗೋವಾ ತಮ್ನಾರ್ 400 kV ವಿದ್ಯುತ್ ಮಾರ್ಗಕ್ಕೆ ಕರ್ನಾಟಕದ 435 ಎಕರೆ ಅರಣ್ಯ ಒದಗಿಸುವ ಕುರಿತು ಮೇಲದ ಮೇಲೆ ಪ್ರಸ್ತಾಪಗಳನ್ನು ಸರಸನ ಇರ್ತದೆ. ಕೇಂದ್ರ ಸರ್ಕಾರದ ಕೈಲಿರುವುದರಿಂದಾಗ ಕೇಂದ್ರ ಸರ್ಕಾರ ಒಂದು ಪ್ರಸ್ತಾವನೆ ಇಡ್ತಾ ಇದು ಕೊಡಬೇಕು, ವಿದ್ಯುತ್ ಅಲ್ಲಿ ಡೆವಲಪ್ಮೆಂಟ್ ಸಲುವಾಗಿ ಗೋವಾ ಸಲುವಾಗಿ ಅಂತನ್ನುವಂಥ ಮಾತನ್ನು ಈಗಾಗಲೇ ಎಲ್ಲ ಸ್ವಲ್ಪ ಚರ್ಚೆ ಆಗಿದೆ, ತಿರಸ್ಕಾರಗೊಂಡದು. ಯಾಕಂದ್ರೆ ಈ 435 ಎಕರೆ ಜಮೀನೇನದ, ಈ ಕಾಡೇನದ, ಈ ಕಾಡು ಅತ್ಯಂತ ಸೂಕ್ಷ್ಮ, ಹುಲಿಗಳ ನಾಡನದು, ಹುಲಿ ಇನ್ನುಳಿದ ಪ್ರಾಣಿಗಳ ನಾಡದು, ಅದ್ರ ಜೊತೆಗೆ ಅನೇಕ ವೈವಿಧ್ಯಮಯವಾದ ಜೀವಿಗಳ ಬದುಕುವಂಥ ನಾಡದು. ಆ ಭಾಗನ 435 ಎಕರೆ ಜಮೀನನ್ನು ಕೊಟ್ಟು ಅಲ್ಲಿಯ 72,000ಕ್ಕೂ ಹೆಚ್ಚು ಗಿಡಗಳನ್ನು ಕಡದ ಈ ಒಂದು ಮಾರ್ಗ ಮೂಲಕ ವಿದ್ಯುತ್ ಒಯ್ಯೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇದೆ. ಅದರಲ್ಲೂ ವಿಶೇಷವಾಗಿ ಗೋವಾದವರು ಮಹದಾಯಿ ವಿಷಯದಲ್ಲೇ ಅರಣ್ಯ ನಾಶ ಆಗ್ತದ ನಮ್ಮದು ಅಂತ ಹೇಳ್ತಾ ಇದ್ದಾರೆ. ಮಾರ್ಗ ಬದಲಾವಣೆಯಿಂದ ಅನೇಕ ಹೊಡೆದು ಬೀಳ್ತದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದರಿಂದ ಏನಾಗ್ತದೆ, ಕರ್ನಾಟಕಕ್ಕಾಗೋ ಹಾನಿ ಅಡ್ಡಿ ಇಲ್ಲ, ಗೋವಾಕ್ಕಾದ್ರೆ ಬೇಡ. ಇಷ್ಟರೊಳಗೆ ಮಹದಾಯಿ ಈ ಒಂದು ಯೋಜನೆಯನ್ನು ಒಪ್ಪಿಗೆ ಕೊಡಬೇಕಾಗಿತ್ತು ನಮ್ಮ ಗೋವಾ ಸರ್ಕಾರ. ಹೌದು, ಒಬ್ರಿಗೊಂದೊಬ್ಬರು ಕೊಡುವಂಥ ವ್ಯವಸ್ಥೆ ಮಾಡ್ಕೊಳ್ಳೇಬೇಕಲ್ರಿ. ವ್ಯವಸ್ಥೆಯಲ್ಲ 435 ಎಕರೆ ಅದು ದಟ್ಟ ಕಾಡು, ಅಲ್ಲಿ ದಾಟಿ ಹೋಗೋದು, ಅಲ್ಲೇ ದಾಟಿ ಹೋಗ್ಬೇಕು ಅನ್ನೋದು ಮತ್ತು ಬೇರೆ ಮಾರ್ಗ ಮಾಡಲಿಕ್ಕೆ ಸಾಧ್ಯ ಇಲ್ವಾ? ಯಾಕಂದ್ರೆ ನಮ್ಮ ಏನಪ್ಪ ಅಂತಂದ್ರೆ ವನ್ಯಜೀವಿಗಳ ಕುರಿತ ಅಭ್ಯಾಸ ಮಾಡಿದಂಥ ಅನೇಕ ತಜ್ಞರು ಇದು ಬೇಡ, ಯಾಕಂದರೆ ಬೆಳಗಾವಿ ಆಗಿರ್ಬೋದು, ಖಾನಾಪುರ ಆಗಿರ್ಬೋದು, ಸುತ್ತಮುತ್ತ ಏರಿಯಾಗಳಾಗಿರ್ಬೋದು, ದಾಂಡೇಲಿ ಆಗಿರ್ಬೋದು, ಇವೆಲ್ಲವೂ ದಟ್ಟ ಕಾಡುಗಳು. ಇಲ್ಲೆಲ್ಲ ಹುಲಿಗಳು ಸುರಕ್ಷಿತವಾಗಿ ತಮ್ಮ ಜಾಗದಲ್ಲಿ ಬದುಕು ಮಾಡ್ತಾ ಇದ್ದಾವೆ. ಇನ್ನುಳಿದು ಪ್ರದೇಶ, ಕಾಳಿ ಪ್ರದೇಶ ಆಗಿರ್ಬೋದು, ಇನ್ನುಳಿದ ಪ್ರದೇಶಗಳಾಗಿರ್ಬೋದು, ಈ 435 ಎಕರೆಯಲ್ಲಿ ಬರುವಂಥದ್ದು. ಇದರಿಂದ ಕರ್ನಾಟಕದ ಅರಣ್ಯ ನಾಶ ಆಗ್ತದೆ. ಇದಕ್ಕೆ ಜವಾಬ್ದಾರಿ ಯಾರು? ಹೂ ಇಸ್ ದ ರೆಸ್ಪಾನ್ಸಿಬಲ್ ಆಫ್ ದಿಸ್? ಅದಕ್ಕೆ ಬೇರೆ ದಾರಿ ಹುಡುಕೊಂಡು ಮಾಡಿರಿ ಅಂತೇಳಿ ಈಗ ರಿಜೆಕ್ಟ್ ಮಾಡಿದ್ದದನ್ನು ಮತ್ತೆ ಕೇಂದ್ರ ಸರ್ಕಾರ ಮತ್ತೆ ಒಳ್ಳೆ ಪತ್ರ ಬರೋದು, ಮತ್ತು ಅದನ್ನು ನಮ್ಮಲ್ಲಿ ಅಧಿಕಾರಿಗಳು ಪ್ರಸ್ತಾಪನೆ ಮಾಡಿದರೆ ಹೇಗೆ ಅಂತ ಮತ್ತೆ ಹೇಳ್ತಾ ಇದ್ದಾರೆ. ಅರಣ್ಯ ಅಧಿಕಾರಿಗಳು ಪಾಪ ಅವ್ರು ಏನು ಮಾಡಲಿಕ್ಕೆ ಸಾಧ್ಯ? ಅರಣ್ಯ ಅಧಿಕಾರಿಗಳು ಹೇಳೋರು ಅಷ್ಟೇ. ಆದರೂ ಅರಣ್ಯ ಅಧಿಕಾರಿಗಳು ಕಠೋರವಾಗಿ ಹೇಳಬೇಕಾಗಿದೆ. ಇಂಥವು ಬಂದಾಗ, ಪ್ರಸ್ತಾವನೆ ಬಂದಾಗ ತಿರಸ್ಕಾರ ಮಾಡಿಬಿಡ್ಬೇಕಂತೇಳಿ ಹೇಳಬೇಕಾಗ್ತದೆ. ಹೇಳಿಲ್ಲ, ಯಾಕಂದ್ರೆ ಅವ್ರಿಗೂ ಕೇಂದ್ರ ಪ್ಲೇಸ್ ಮಾಡ್ಕೋಬೇಕು, ಗೋವಾ ಸರ್ಕಾರ ಪ್ಲೇಸ್ ಮಾಡ್ಕೋಬೇಕು, ಇಲ್ಲಿ ಕರ್ನಾಟಕ ಸರ್ಕಾರ ಪ್ಲೇಸ್ ಮಾಡಬೇಕು, ಎಲ್ಲ ನಡಕ ತಮ್ಮದು ಅಧಿಕಾರ ಉಳಿಬೇಕು ಅನ್ನುವಂಥ ಲೆಕ್ಕ ಜನ ಇವರೆಲ್ಲ. ಇವತ್ತು ಈ ಪ್ರಸ್ತಾವನೆ ಸಲ್ಲಿಸಿದಂಥವ್ರಿಗೆ ಇದು ಗೊತ್ತಿಲ್ಲ, ಕಾಡು ನಾಶ ಆಗುವಂಥದ್ದು. ಈ ಕಾಡು ನಾಶ ಆದರೆ ಎಷ್ಟು ಇಫೆಕ್ಟ್ ಆಗ್ತದೆ ಇಲ್ಲಿ ಸುತ್ತಮುತ್ತಲ ಪ್ರದೇಶದ ಮೇಲೆ ಅನ್ನುವಂಥದ್ದು. ಅದರ ಬದಲೇ ಮತ್ತೊಂದು ಏನಾದರೂ ವೇದಿಕೆ ಮೂಲಕ ಹೋಗ್ಲಿಕ್ಕೆ ಬರೋದಿಲ್ವ ಅನ್ನುವಂಥ ಚರ್ಚೆ ಸಹಿತ ಇವತ್ತು ಸ್ಟಾರ್ಟ್ ಆಗ್ಯದ. ಯಾಕಂದ್ರೆ ಇದನ್ನು ಮತ್ತೆ ತೊಗೊಂಡು ಬರೋದು, ಅಲ್ಲೇ ವಿಶೇಷವಾಗಿ ಹುಲಿ ಕಾರಿಡಾರ್ ಅದಾವ, ಕಾಳಿ ಹುಲಿ ಮೀಸಲಿನ ಪರಿಸರ ಅದ, ಸೂಕ್ಷ್ಮ ಪ್ರದೇಶಗಳಿದ್ದಾವೆ, ದಾಂಡೇಲಿ ಅಭಯಾರಣ್ಯದ, ದಾಂಡೇಲಿ ಆನೆ ಧಾಮಗಳಿವೆ. ಇವೆಲ್ಲ ಮೂಲಕ ಆನೆ, ಹುಲಿ, ಇನ್ನುಳಿದ ಪ್ರಾಣಿಗಳ ಒಂದು ಕೂಡಿ ಬದುಕೋದು, ಅದು ತಿಂದು ಬದುಕೋ ಅನ್ನುವಂಥ ಒಂದು ಪರಿಸರದಲ್ಲೇ ಈ ಲೈನ್ಗಳನ್ನು, ವಿದ್ಯುತ್ ಲೈನ್ಗಳನ್ನು ಒಯ್ಯೋದು ಎಷ್ಟು ಮಟ್ಟಿಗೆ ಸರಿ ಅಂತ. ಯಾಕಂದ್ರೆ ವಿದ್ಯುತ್ ಲೈನ್ಗಳು ಬೇರೆ ಕಡೆ ಒಂದಿಷ್ಟು ಖರ್ಚಾದರೂ ತೊಗೊಂಡು ಹೋಗ್ಬೋದು ಅದನ್ನು, ಬಟ್ ನಾಶದ ಅರಣ್ಯವನ್ನು ಬೆಳೆಸೋರು ಯಾರು? ಯಾವ ರೀತಿ ಬೆಳೀಲಿಕ್ಕೆ ಸಾಧ್ಯ? ಈಗಾಗಲೇ ಅರಣ್ಯ ನಾಶ ಸಾಕಷ್ಟು ಆಗ್ತಾನೆ ಇದೆ, ನಡೆದದ. ಇದಾಗದೇ ಇದ್ದಂಗೆ ತೊಗೊಂಡು ಹೋಗೋದು, ಹುಡುಕು ಅಥವಾ ಹಾದಿನ ಹುಡುಕೋದು ಭಾಳ ಅವಶ್ಯದ. ಯಾಕಂದ್ರೆ ಇವುಗಳಿಂದ ಏನಾಗಿಬಿಡ್ತದಪ್ಪ ಅಂದ್ರೆ ಇಲ್ಲಿಯ ಬೆಳಗಾವಿ, ಹಳಿಯಾಳ, ದಾಂಡೇಲಿ ಇವೆಲ್ಲ ಅರಣ್ಯಗಳ ಮೇಲೆ ಭಾಳ ಗಂಭೀರವಾದ ಪರಿಣಾಮ ಬೀರ್ತದೆ. ಯಾಕಂದರೆ 72,000 ಗಿಡಗಳನ್ನ ಕಡಿಬಹುದು ಅಂತ ಇದು ಸಣ್ಣದಾಗಿ ಹೇಳ್ತಾ ಇದ್ದಾರೆ. ಕಡಿಮೆ ಮಾಡಲಿಕ್ಕೆ ಹೇಳ್ತಿದ್ದಾರೆ. 2,000 ಕಡಿತಾರೋ, ಏನೋ ಅದನ್ನು 1 ಲಕ್ಷ ಗಿಡಗಳು ಕಡಿತಾರೋ, 2 ಲಕ್ಷ ಗಿಡಗಳನ್ನ ಕಡಿತಾರೋ, ಯಾರಿಗೆ ಗೊತ್ತರಿ? ಅವ್ರು ಹೇಳಿದ್ದೆ ನಮಗೆ ರೆಕಾರ್ಡ. ಅದಕ್ಕಿಂತಲೂ ಅಲ್ಲೇ ಹೋಗಲಾರದ ಬೇರೆ ಹಾದಿಯಿಂದ ಹೋಗಲಿಲ್ಲ, ಅದು ಉಳಿಲಿ ಅಷ್ಟೆ. ಅರಣ್ಯ ಆ ಪ್ರಾಣಿಗಳಿಗೆ ಜೀವದಾನ ಕೊಡಲಿ, ವನ್ಯಜೀವಿಗಳಿಗೆ ಕೊಡಲಿ, ಅದೇ ಕಾಲಕ್ಕೆ ಅಲ್ಲಿ ಗಿಡಗಳಿಗೆ ಕೊಡಲಿ. ಇವತ್ತು ಒಂದು ಅಂದಾಜಿನ ಪ್ರಕಾರ ಒಂದು ಗಿಡಕ್ಕೆ 1 ಲಕ್ಷ ರೂಪಾಯಿ ಬೆಲೆ ಕಟ್ತಾರೆ ಇವರು. 1 ಲಕ್ಷ ಈಗ ಹಾಕಿದರೆ, ದುಡ್ಡು ಹಾಕಿದರೆ ಆ ಗಿಡ ಬೆಳೀತದನ ಸಡನ್ನಾಗಿ? ಇಲ್ಲ, ಮತ್ತು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತದೆ. ಎಷ್ಟೋ ವರ್ಷದ ಗಿಡಗಳು ಬೆಳೆದಿರ್ತಾವೆ. ಒಂದು ಗಿಡ ಬೆಳಿಬೇಕು ಎಷ್ಟು ವರ್ಷ ಕೊಡ್ತದೆ, ಅದ್ರ ಹಿಂದೆ ಇತಿಹಾಸ ಎಷ್ಟಿರ್ತದೆ. ಪ್ರತಿಯೊಂದು ಗಿಡದ ಬಗ್ಗೆ ನಾವು ಅಭ್ಯಾಸ ಮಾಡಿದಾಗ ಅದರಲ್ಲೂ ಅರಣ್ಯದ ಗಿಡಗಳು ಸಹಜವಾಗಿ ಹುಟ್ಟಿ ಬೆಳೆದಿರ್ತಾವೆ. ಅದರಲ್ಲೇ ಏನಪ್ಪ ಕಸುವು ಭಾಳ ಇರ್ತದೆ, ಭಾಳ ಅನುಕೂಲಗಳು ಇರ್ತಾವೆ, ನಿಸರ್ಗದ ಮೇಲೆ ಪರಿಣಾಮ ಮಾಡುವಂಥದ್ದು ಇರ್ತದೆ, ಮಳೆಯನ್ನು ತಡೆಯುವಂಥ ಶಕ್ತಿ ಅವಕ್ಕಿರ್ತದೆ, ಮಳೆಯನ್ನು ತಮ್ಮಲ್ಲಿ ಕೆಳಗಿಕೊಳ್ಳುವಂಥ ಶಕ್ತಿ ಇರ್ತದೆ, ತೀವ್ರವಾದ ಗಾಳಿಗಳನ್ನು ತಡೆಯುವಂಥ ಶಕ್ತಿ ಇರ್ತದೆ. ಭೂಮಿಯಲ್ಲೇ
ಹಿಂಗಿದ್ರೆ ಅದು ತಡೆ ಹಿಡಿಯುವಂಥ ಬೇರೆಗಳ ಶಕ್ತಿ ಇರ್ತದೆ. ಒಂದು ಎರಡು ಅವುಗಳನ್ನು ಅಂದರೆ ಲ್ಯಾಂಡ್ ಸೌಕರ್ಯ ಯಾವುದು ಉಳಿತದ, ಇವೆಲ್ಲ ದೃಷ್ಟಿಗಳು ನಾವು ಅಭ್ಯಾಸ ಮಾಡಬೇಕಾಗಿದೆ. ಇವತ್ತು ಈ 72,000 ಅಷ್ಟೇ ಕಡಿದಿಲ್ಲ. ನಾವು ಸಾಕಷ್ಟು ನೋಡಿದ್ವಿ. ಕಾಂಟ್ರಾಕ್ಟ್ ಕೊಟ್ಟವ್ರು ಏನೇನು ಮಾಡ್ತಾರೆ ಗಂದಲ, ಯಾವ ರೀತಿಯಾಗಿ ಹೊರಸಿಳಿಸ್ತಾರಲ್ಲ, ಕಲ್ಲಿದ್ದಿರ ಸಲುವಾಗಿ ಮತ್ತೆ ಸಲುವಾಗಿ ಕಬ್ಬಿನ ಕೊಟ್ಟಿದ್ದು ಅಲ್ಲಿ. ಇವತ್ತು ನೋಡಿರಿ ನೀವು ಬಳ್ಳಾರಿಗೆ ಹೋದ್ರೆ ಎಲ್ಲ ತಗ್ಗುಗಳ ಕಾಣ್ತಾವೆ. ಇದು ಅಷ್ಟೇ ನಿಸರ್ಗ ಮತ್ತೆ ಬೆಳೆಸಬೇಕು ಅನ್ನೋ ಪ್ರಯತ್ನ ಯಾರೂ ಮಾಡೋದಿಲ್ಲ. ಕೊಂಡು ತೊಗೊಂಡು ಹೋದಂಥ ನಾವು ದುಡ್ಡ ಕೊಟ್ಟಿವಿ ರೀ, ರಾಯಲ್ಟಿ ಕೊಟ್ಟಿವಿ, ಅದ್ರಾಗ ಅವ್ರು ಮಾಡ್ಕೋಬೇಕು, ಗಿಡ ಬೆಳೆಸ್ಬೇಕು ಅವರು ಹೇಳ್ಕೊತಾರೆ ವಿನ ಅವ್ರು ಯಾರೂ ಬಂದು ಮಾಡೋದಿಲ್ಲ. ಇದನ್ನು ಸಹಿತ ನಾವು ಗಮನಿಸ್ಬೇಕಾಗಿದೆ. ಪ್ರೈವೇಟೈಸೇಷನ್ ಮಾಡಿದ್ರಿಂದಾಗೆ ಯಾರು ರೆಸ್ಪಾನ್ಸ್ ಇಲ್ಲ, ದುಡ್ಡು ಕೊಟ್ಟಿರ್ತಾರೆ ತೊಗೊಂಡು ಹೋಗಿಬಿಡ್ತಾರೆ. ಅರಣ್ಯ, ಕಾಡು, ಖನಿಜ ಯಾರು ಜವಾಬ್ದಾರಿ? ಕಲ್ಲಿದ್ರಿಗೆ ಯಾರು ಜವಾಬ್ದಾರಿ? ನಾಳೆ ಮುಂದಿನ ಜನಾಂಗಕ್ಕೆ ನಾವು ಏನಿಟ್ಟು ಹೋಗೋದಿಲ್ಲ. ಇವೆಲ್ಲ ಪ್ರಶ್ನೆಗಳಿದ್ದಾವೆ. ಅಂತ ಅದ ಪರಿಸ್ಥಿತಿಯಲ್ಲ ಇವತ್ತು ನಮ್ಮ ರಾಜ್ಯಕ್ಕೆ ಅವರು ಕೇಂದ್ರದಿಂದ ಲೆಟರ್ ಕಳಿಸ್ತಾ ಇದ್ದಾರೆ, ಇಲ್ಲ ಚೇಂಜ್ ಮಾಡಿರಿ ಈ ಸಲ ಕೂಡ ನಮ್ಮ ಭೂಮಿ ಅಂತ. ಆದರೆ ಖಂಡಿತವಾಗಿ ಕಳೆದ ವರ್ಷ ಈಶ್ವರ ಖಂಡ್ರೆ ಅವರು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ, ಇಲ್ಲ ಉಳಿದಿಲ್ಲ ಅಂತ 2024 ಹೇಳಿದ್ದಾರೆ. ಅದನ್ನು ಈಗ ಮತ್ತೊಮ್ಮೆನೂ ಹೇಳಿದ್ದಾರೆ ಅವರು. ಗೋವಾ ತಮಿಳುನಾಡು ಯೋಜನೆಯು ರಾಷ್ಟ್ರೀಯ ವಿತರಣಾ ಜಾಲದ ಯೋಜನೆಯಾಗಿದ್ದು ಇದಕ್ಕೆ ಸಹಕಾರ ನೀಡಬೇಕು ಎಂದು ಪ್ರಧಾನಿಯವರು ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದಿದ್ದರು. ಪ್ರಧಾನಿಯವರು ಸಹಕಾರ ನೀಡಲಿ ಅಂತ ಪತ್ರ ಬರೆದು ಸಹಕಾರ ನೀಡ್ರಿ ಅಂತೇಳಿ. ಭಾಳ ಸಂತೋಷ. ಮಹದಾಯಿ ಯೋಜನೆಗೆ ಅನುಮೋದನೆ ಕೊಟ್ಟರೆ ಗೋವಾ ತಮಿಳುನಾಡಿಗೆ ಸಹಕಾರ ನೀಡುವುದಾಗಿ ಮುಖ್ಯಮಂತ್ರಿಗಳು ಪತ್ರ ಬರೆದು ಸ್ಪಷ್ಟಪಡಿಸಿದರು. ಆಗ ಒಂದಕ್ಕೊಂದು ನೀವು ಹಂಗಾದ್ರೆ ಗೋವಾ ತಮಿಳ್ನಾಡು ಕೇಳ್ತಿರಲ್ಲ, ಹಂಗಾರೆ ನಮಗೆ ಮಹದಾಯಿದು ಅನುಮೋದನೆ ಕೊಡ್ರಿ ಕಾಡಿಂದ ನಾವು ಮಾಡ್ಕೊಳ್ಳಿಕ್ಕೆ ಅಂತ ಇವ್ರಿಗೆ ಮುಖ್ಯಮಂತ್ರಿಗಳು ಕೇಳಿದಾರಂತ. ನಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಈಶ್ವರ ಖಂಡ್ರೆ ಅವರು ಹೇಳ್ತಾರೆ. ಹೀಗಾಗಿ ನಮ್ದು ಯಾವ ಬದಲಾವಣೆ ಇಲ್ಲ, ಅವ್ರು ಅದನ್ನು ಕೂಡ ನಾವು ಇದನ್ನು ಕೊಡಿದ್ವಿ, ಇವರಿಬ್ಬರು ಹೇಳ್ಕೊಂಡಿದ್ದಾರೆ. ಆದರೆ ಇವರಿಬ್ಬರು ಹೇಳ್ಕೊಳ್ಳೋದ್ರಲ್ಲೇ ಇರ್ಬೋದು ನಮ್ಮ ರಾಜ್ಯಕ್ಕೆ ಒಂದಿಷ್ಟು ಸ್ವಲ್ಪ ಆಗ್ಬೋದು, ಮಹದಾಯಿಯಿಂದ ನೀರಿನಿಂದ ಅನುಕೂಲಗಳಾಗ್ಬೋದು, ಅದೇ ಕಾಲಕ್ಕೆ ಅಲ್ಲಿ ಅವ್ರಿಗೆ ವಿದ್ಯುತ್ತದ ಅನುಕೂಲ ಆಗ್ಬೋದು. ಬಟ್ ನಾಶ ಆಗಿದ್ರೆ ಕಾಡನ್ನು ಮರಳಿ ಹೆಂಗೆ ತಯಾರು ಮಾಡ್ತಾರೆ, ಏನು ಮಾಡ್ತಾರೆ, ಏನು ಇದಕ್ಕೆ ದಾರಿ ಪರಿಹಾರ ಏನು ಅಂತ. ಅದಕ್ಕೆ ಈ ಎರಡು ವಿಚಾರಗಳು ಸರಿ ಇದ್ದಾವೆ. ಆದರೆ ಒಂದು ನಾವು ನೆನ್ಬಿಡ್ಬೇಕು, ಯಾರೋ ಆದರೂ ನಮ್ಮದು ಹಾಳಾದರೂ ಅಷ್ಟೇ, ಗೋವಾದ ಹಾಳಾದರೂ ಅಷ್ಟೇ, ಹಾಳಾಗಲಾರಂಥ ಒಂದು ಭೈರವ ಸೀಮೆಯಿಂದ ಇವೆಲ್ಲ ಈ ಒಂದು ಮಾರ್ಗವನ್ನು ಚೇಂಜ್ ಮಾಡಿ ಒಯ್ಯಬಾರ್ದ. ಯಾಕಂದರೆ ಇದು ಕಾಡು ಉಳಿತದ, ನಿಮಗೆ ಲೈಟು ಸಿಗ್ತದೆ, ನಮಗೂ ಮಹದಾಯಿಗೆ ಏನು ಕಾಡು ಉಳಿಸ್ಬೇಕು, ಉಳಿಸ್ಕೊಂಡು ಆ ನೀರನ್ನು ನಮ್ಮ ಕಡೆ ತೆಗೆದುಕೊಳ್ಳೋಂಗೆ ಆಗ್ತದೆ. ಅಂದರೆ ಕೊಟ್ಟುಕೊಳ್ಳುವ ನೆಪದಲ್ಲೇ, ಕೊಡ್ಕೊಳ್ಳುವ ನೆಪದಲ್ಲೇ ಅಲ್ಲಿ ಏನಾಗಬಾರ್ದಪ್ಪ ಅಂತಂದರೆ ಅರಣ್ಯಕ್ಕೆ ಹೊಡೆದು ಬಿಡಬಾರ್ದು. ಆ ಅರಣ್ಯದಿಂದ ಅಲ್ಲಿ ನಿಸರ್ಗದ ಮೇಲೆ ಹೊಡೆದು ಬೀಳ್ತದೆ, ನಿಸರ್ಗದ ಮೇಲೆ ಹೊಡೆದು ಬಿತ್ತಪ್ಪ ಅಂದ್ರೆ ನೀರಿನ ಮೇಲೆ ಹೊಡೆದು ಬೀಳ್ತದೆ, ನೀರಿನ ಮೇಲೆ ಹೊಡೆದು ಬಿತ್ತಪ್ಪ ಅಂದರೆ ಭೂಮಿ ಮೇಲೆ ಹೊಡೆದು ಬೀಳ್ತದೆ. ಅದೆಲ್ಲ ಹೊಡೆದು ಬಿತ್ತಪ್ಪ ಹೆಚ್ಚು ಮಳೆಗಾಲದಲ್ಲಿ ನೀರು ಭೂಮಿ ಒಳಗೆ ಹಿಂಗಿದ್ರೆ ಮೇಲ್ಪದ ನೀರು ಭೂಮಿ ಜರದು ಹೋಗ್ತಾವೆ, ಭೂಮಿ ಕುಸಿತ ಆಗ್ತಾವೆ, ಅನೇಕ ದಿನ ಸಾಯ್ತಾ ಇದ್ದಾರೆ ಇತ್ತೀಚೆಗೆ. ಇದೆಲ್ಲ ನಾವು ನೋಡಿದ್ದೀವಲ್ಲ. ಅದಕ್ಕಾಗಿ ಈ ದಿಶೆಯಲ್ಲಿ ಕೇವಲ ಇವತ್ತು ಮುಖ್ಯಮಂತ್ರಿ ಹೇಳ್ತಾರೆ, ಒಬ್ಬ ಮೋದಿಯವ್ರು ಹೇಳ್ತಾರಪ್ಪ ಅಂತಂದ್ರೆ ಈ ಯೋಜನೆ ಮಾಡಬೇಕು ಸರಿ, ಆದರೆ ಅದರ ಅನುಷ್ಠಾನಗೊಳಿಸೋದು ಹೆಂಗೆ ಅನ್ನೋದು ಈ ಅರಣ್ಯ ಅಧಿಕಾರಿಗಳು ಮತ್ತು ಇನ್ನುಳಿದ ಕಂದಾಯ ಅಧಿಕಾರಿಗಳು ಚರ್ಚೆ ಮಾಡಿ ಅದಕ್ಕೊಂದು ಹೆಚ್ಚು ಹಾನಿಯಾಗದ ದಾರಿಯನ್ನು ಹುಡುಕಬೇಕಾಗ್ತದೆ. ಇದು ಅಧಿಕಾರಿಗಳ ಕೆಲಸ. ಅವ್ರಿಗೆ ಮತ್ತೇನು ಕೆಲಸ ಇರೋದಿಲ್ಲ. ಅಧಿಕಾರಿಗಳಿಗೆ ಸರಿಯಾಗಿ ಅಭ್ಯಾಸ ಮಾಡಿ ಅದನ್ನು ಪೂರ್ತಿ ಅಭ್ಯಾಸ ಮಾಡಿಕೊಂಡು ಹಾದಿಗೆ ಹಚ್ಚಬೇಕಾಗ್ತದೆ. ಅದು ನಮ್ಮಲ್ಲಿ ಅಧಿಕಾರಿಗಳು ಆದಷ್ಟು ಹಾಳು ಮಾಡುವಂಥ ವಿಚಾರಗಳು ಹೇಳುವಂಥದ್ದು, ರೆಸ್ಟ್ ತೊಗೊಂಡು ಹೋಗುವಂಥ ವಿಚಾರಗಳು ಕೆಲವೊಬ್ರು ಮಾಡಿದ್ದಾರೆ, ಇಲ್ಲ ಅಂತಾರೆ ಒಳ್ಳೆಯವರು ಸಜೆಷನ್ ಕೊಟ್ಟಾರೆ. ಒಳ್ಳೊಳ್ಳೆ ಅದನ್ನು ಮಾಡೋದ್ರ ಏನಿಲ್ಲ, ಮರಳಿ ಪ್ರಸ್ತಾಪ ಮಾಡಿದ್ರೆ ಏನೂ ಅರ್ಥಿಲ್ಲ, ಹೊಸ ಹಾದಿ ಹುಡುಕರಿ ಅಂತೇಳಿ. ಹೀಗಾಗಿ ಎರಡೂ ಕಡೆ ಹೊಸ ಹಾದಿನ ಹುಡುಕುವ ತೋರಿಸುವ ಜವಾಬ್ದಾರಿ ಆಡಳಿತಶಾಹಿದು, ಆಡಳಿತಗಾರರದು, ಅಥವಾ ಅದನ್ನು ಅಭ್ಯಾಸ ಮಾಡಿ ತಜ್ಞರದು. ಅದನ್ನ ಇನ್ನೊಮ್ಮೆ ಅಭ್ಯಾಸ ಮಾಡಿ ನಮಗೇನೋ ಅವರು ಮಹದಾಯಿ ಕೊಟ್ಟು ಉಪಕಾರ ಮಾಡಿದರೂ ನಮ್ಗೆ ಆಗಬಾರ್ದು, ಅದೇ ರೀತಿ ನಾವು ಅವ್ರಿಗೆ ವಿದ್ಯುತ್ ಕೊಟ್ಟು ಉಪಕಾರ ಮಾಡಿದ್ದೀವಿ ಅನ್ನೋದಾಗಬಾರ್ದು. ಇಬ್ಬರು ಚರ್ಚೆ ಹೆಂಗಿರ್ಬೇಕಪ್ಪ ಅಂದ್ರೆ ಒಬ್ಬ ಮುಖ್ಯಮಂತ್ರಿ, ಅಲ್ಲೇ ಗೋವಾ ಮುಖ್ಯಮಂತ್ರಿ, ನಮ್ಮ ಮುಖ್ಯಮಂತ್ರಿಗಳು, ಕೇಂದ್ರದ ಪ್ರಧಾನಿಗಳು ಅದು ಚರ್ಚೆ ಮಾಡಿಸಿ ಒಂದು ಟೀಮ್ ತಯಾರು ಮಾಡಿ ಯಾರಿಗೂ ಆದಷ್ಟು ಕಡಿಮೆ ಹಾನಿ ಆಗುವಂಗೆ ಮಾಡಿ ಅದನ್ನು ಉಪಯೋಗ ಮಾಡಿಕೊಂಡ್ರೆ ಏನು ಅಡ್ಡಿಲ್ಲ, ಮಾಡಲಿ ಅನ್ನೋದು ಎಲ್ಲ ಪರಿಸರ ತಜ್ಞರ ಒಕ್ಕೋರೆಲ್ಲ ಅಭಿಪ್ರಾಯ. ಇದಕ್ಕೇನು ಹೇಳ್ತಾರೆ ನಮ್ಮ ಸಿದ್ದರಾಮಯ್ಯನವರು, ಅದೇ ಕಾಲಕ್ಕೆ ಕೇಂದ್ರದ ನಮ್ಮ ಮೋದಿಯವರು, ಅದೇ ಕಾಲಕ್ಕೆ ಕೇಂದ್ರದ ಅರಣ್ಯ ಮಿನಿಸ್ಟರು, ನಮ್ಮ ರಾಜ್ಯದ ಅರಣ್ಯ ಮಿನಿಸ್ಟರ್, ಇವರೆಲ್ಲ ಕೂತ್ಕೊಂಡು ತಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆದಷ್ಟು ಕಡಿಮೆ ಹಾನಿ ಆಗುವಂಥ ಹಾದಿ ಹೇಳೋದು ಮಹದಾಯಿನೂ ಬೇಕಾ, ಅದೇ ಕಾಲಕ್ಕೆ ಅಲ್ಲಿ ವಿದ್ಯುತ್ ತಮಿಳ್ನಾಡು ವಿದ್ಯುತ್ ಬೇಕಾಗ್ತವೆ ಗೋವಾಕ್ಕೆ. ಇವೆಲ್ಲ ನೆಲ್ಲಿ ವಿಚಾರ ಮಾಡಿಕೊಂಡ್ರೆ ಒಂದು ಒಳ್ಳೆಯ ಸಾಹಸ ಮಾಡಿದಂಗೆ ಆಗ್ತದೆ. ಅದಕ್ಕಾಗಿ ಉಳಿಸ್ರಿ ಇದನ್ನು. ಅಧಿಕಾರಶಾಹಿ ಜನ ಎಷ್ಟು ಅಭ್ಯಾಸ ಮಾಡಲಿ, ಅವ್ರಿಗೆ ಮತ್ತೊಂದು ಕೆಲಸ ಅದು ಅಭ್ಯಾಸ ಮಾಡೋದನ್ನು ಬಿಟ್ಟ. ಯಾಕಪ್ಪ ಅಂದ್ರೆ ಈಗಾಗಲೇ ಅಧಿಕಾರಶಾಹಿ ಜನರ ಬಗ್ಗೆ ಸಾಕಷ್ಟು ಆರೋಪಗಳಿದ್ದಾವೆ. ದುಡ್ಡಿಗಾಗಿ ಏನಾದರೂ ಲಂಚಕ್ಕಾಗಿ ಏನಾದರೂ ಮಾರ್ಕೊಳ್ಳೋಂಥ ಪರಿಸ್ಥಿತಿಗಳಿದ್ದಾವೆ. ಅದು ತಮ್ಮ ರಾಜಕಾರಣಿಗಳನ್ನು, ತಮ್ಮ ನಾಯಕರನ್ನು ಮೆಚ್ಚುವ ಸಲುವಾಗಿ ಏನೇನೋ ಹೆಜ್ಜೆ ಇಟ್ಟ ಈಗಾಗಲೇ ಸಾಕಷ್ಟು ನಾಶ ಮಾಡಿದ್ದಾರೆ ದೇಶವನ್ನು. ಇನ್ನು ಮುಂದಿನ ದಿನಗಳಲ್ಲಿ ಅದಾಗದ
ತಮ್ಮ ದೃಢ ನಿಲುವನ್ನು ಹೇಳಿ ಈ ರೀತಿ ಮಾಡಿದ್ರೆ ಯೋಗ್ಯ, ಈ ದಾರಿ ಬಿಟ್ಟು ಅರಣ್ಯ ನಾಶ ಆಗೋದನ್ನು ಉಳಿಸಿ ಹೊಸ ಹಾದಿ ಹುಡುಕಲು ಅಂತ ಹೇಳಿದ್ರೆ ನಿಶ್ಚಿತವಾಗಿ ಅಧಿಕಾರಿಗಳು ಒಂದು ರೀತಿ ಬೆಂಬಲ ಸೂಚಿಸುವಂಥದ್ರ ಜೊತೆಗೆ ಈ ನಮ್ಮ ರಾಜಕಾರಣಿಗಳಿಗೂ ಒಂದು ರೀತಿಯಿಂದ ಸಹಕಾರ ನೀಡುವಂಥ ಕೆಲಸವನ್ನು ಎಲ್ಲರೂ ಮಾಡ್ಬೋದು. ಆದರೆ ಮಾಡೋರು ಯಾರು? ಬೆಕ್ಕಿನ ಕೊಳ್ಳೆ ಗಂಟೆ ಕಟ್ಟೋರು ಯಾರು? ನೋಡೋಣ ಮತ್ತೆ ಡೆವಲಪ್ ಆಗ್ತದೆ. ಆದ್ರೆ ಈಗ ನಾ ಮಾತಾಡಿದಂಥ ವಿಷಯ ಭಾಳ ಗಂಭೀರ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಹೆಜ್ಜೆ ಇಡಲಿ ಅಂತ ಹೇಳ್ತಾ ನಾನು ಅನಿಸಿದ ಕೆಲವು ಮಾತುಗಳನ್ನು ತಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಅಲ್ರಿ, ಡಿಸ್ಲೈಕ್ ಇರಲಿ. ಅದೇ ಕಾಲಕ್ಕೆ ನೀವು ಶೇರ್ ಮಾಡೋದನ್ನ ಮರೀಲಿಕ್ಕೆ ಹೋಗ್ಬೇಡ್ರಿ, ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥದ ಹೇಗೆ ಸಿಗ್ತಾರೆ ಅನ್ನೋದು ಸತ್ಯದ ಕೈಗಳಲ್ಲಿ ವಂದನೆಗಳು.